ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೈ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರುವಂಥ ರೆಸಿಪಿ ಚಿಕನ್ ಸಾಂಬಾರು. ಇದು ಫಾರಮ್ ಕೋಳಿ. ಚಿಕನ್ ಸಾಂಬಾರು ಅಂತೂ ತುಂಬ ಚೆನ್ನಾಗಿತ್ತು. ನಾನು ಯಾವುದೇ ಗರಂ ಮಸಾಲ, ಚಿಕನ್ ಮಸಾಲ ಈ ಥರ ಯಾವುದೇ ಪಾಕೆಟ್ ಮಸಾಲಗಳು ಯೂಸ್ ಮಾಡ್ದಿರ ಮನೇಲಿ ಏನೇನು ಇರುತ್ತೆ ಎಲ್ಲ ಪದಾರ್ಥಗಳು ಅದನ್ನು ಯೂಸ್ ಮಾಡಿರುವಂಥ ಸಿಂಪಲ್ ಆ್ಯಂಡ್ ಟೇಸ್ಟಿ ಮತ್ತು ಈಸಿ ಚಿಕನ್ ಸಾಂಬಾರು. ನೋಡ್ತಿದ್ದೀರಲ್ಲ, ಇದು ಮುದ್ದೆ, ಅನ್ನ, ದೋಸೆ, ಚಪಾತಿ ಜೊತೆ ತಿನ್ನಬಹುದು. ಬನ್ನಿ ಇವಾಗ ಸಿಂಪಲ್ಲಾಗಿ ಆ್ಯಂಡ್ ಕ್ವಿಕ್ಕಾಗಿ ಈ ಚಿಕನ್ ಸಾಂಬಾರು, ಫಾರಮ್ ಕೋಳಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡಿಕೊಂಡು ಬಂದುಬಿಡೋಣ. ಮೊದಲನೇದಾಗಿ ನಾವು ಇದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ 2.5 kg ಚಿಕನ್ ತೊಗೊಂಡಿದ್ದೀನಿ ನಾನು. ಒಂದು ಜಾರ್ಗೆ ಎಷ್ಟು ಬೆಳ್ಳುಳ್ಳಿ, ಶುಂಠಿ ಅಳತೆ ತೋರಿಸ್ತಿದ್ದೀನಲ್ಲ ನಿಮಗೆ, ಇಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು, ಸ್ವಲ್ಪ ಜಾಸ್ತಿನೇ ಹಾಕ್ರಿ. ಶುಂಠಿ ಬೆಳ್ಳುಳ್ಳಿ ಸಮ ಪ್ರಮಾಣದಲ್ಲಿ ತೊಗೊಂಡ್ರು ನಡೆಯುತ್ತೆ. ಒಂದು 6 ಈರುಳ್ಳಿನ ಹೆಚ್ಚಿ ತೊಳೆದು ಹಾಕಿ, ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿದು ಪೇಸ್ಟ್ ಮಾಡಿ ಒಂದು ಚಿಕ್ಕ ಪ್ಲೇಟಿಗೆ ಎತ್ತಿಟ್ಕೊಳ್ತಿದ್ದೀನಿ. ಅದೇ ಜಾರ್ಗೆ 2 ಹಿಡಿಯಷ್ಟು ಕಾಯಿ, ತೆಂಗಿನ ತುರಿ ಹಾಕಿ, ಅರ್ಧನೇ ಟೊಮ್ಯಾಟೊ ಹಾಕ್ತಿದ್ದೀನಿ. ಟೊಮ್ಯಾಟೊ ಜಾಸ್ತಿ ಹಾಕಿದರೆ ಸಾಂಬಾರು ಹುಳಿ ಬರುತ್ತೆ, ಹಾಗಾಗಿ ಅರ್ಧ ಟೊಮ್ಯಾಟೊ ಅಥವಾ 1 ಟೊಮ್ಯಾಟೊ ಹಾಕಿದರೂ ನಡೆಯುತ್ತೆ. ಇದನ್ನು ಒಂದು ಪೇಸ್ಟ್ ಮಾಡಿ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ತಗೊಂಡ್ರೂ ನಡೆಯುತ್ತೆ. ಕೊತ್ತಂಬರಿ ಸೊಪ್ಪನ್ನ ಕಲರ್ ಚೇಂಜ್ ಆಗುತ್ತೆ, ಗ್ರೀನ್ ಕಲರ್ ಆಗುತ್ತೆ ಅಂತ ಕಡಿಮೆ ಹಾಕಬೇಡ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದರೆ ಸಾಂಬಾರು ಚೆನ್ನಾಗಿರುತ್ತೆ. ನೋಡಿ ಹಾಕ್ಕೊಳ್ಳಿ. ಇದೊಂದು ಪೇಸ್ಟ್ ಮಾಡಿ ಇನ್ನೊಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ 2.5 kg ಚಿಕನ್ನ ತೊಳೆದು ಆಲ್ರೆಡಿ ಒಂದು 6 ಸಲ ತೊಳೆದಿದ್ದೀನಿ ನಾನಂತೂ. ತೊಳೆದು ಇವಾಗ ನೀಟ್ ಮಾಡಿ ಇಟ್ಕೊಂಡಿದ್ದೀನಿ 2.5 kg. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ಪೂನು, ಅದು ದೊಡ್ಡ ಸ್ಪೂನು, ಅದರಲ್ಲಿ ಒಂದು ಫುಲ್ ಸ್ಪೂನ್ ಎಣ್ಣೆ ಹಾಕಿ ಚಿಕನ್ನೆಲ್ಲ ಹಾಕ್ಬಿಟ್ಟು 2.5 ಸ್ಪೂನ್ ಉಪ್ಪು ಹಾಕಿ, ಇವಾಗ ಇದನ್ನು ಒಂದು 7ರಿಂದ 8 ನಿಮಿಷ ಪ್ಲೇಟ್ ಮುಚ್ಚಿ, 1-2 ನಿಮಿಷ ಆದಮೇಲೆ ಮತ್ತೆ ಪ್ಲೇಟ್ ತೆಗೆದು ಪ್ಲೇಟ್ ಮುಚ್ಚಿ, ಈ ಥರ ಒಂದು 6ರಿಂದ 7 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆ ನೀರೆಲ್ಲ, ಚಿಕನ್ನಲ್ಲಿರೋ ನೀರು ಬಿಟ್ಟು ಆ ನೀರೆಲ್ಲ ಇಂಗೋ ಅಷ್ಟು ಇದನ್ನು ಬೇಯಿಸ್ಕೊಳ್ಬೇಕು. ನೆಕ್ಸ್ಟು ನಾನು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಇದರ ಹಸಿ ವಾಸನೆ ಎಲ್ಲ ಹೋಗೋ ತನಕ ಒಂದು 3 ನಿಮಿಷ ಇದನ್ನು ಹುರ್ಕೊಳ್ಬೇಕು ಚೆನ್ನಾಗಿ. ಅದೆಲ್ಲ ಬೆಳ್ಳುಳ್ಳಿ ಶುಂಠಿದ ಹಸಿ ವಾಸನೆ ಹೋದ್ಮೇಲೆ ಇವಾಗ ತೆಂಗಿನಕಾಯಿ ಮತ್ತು ಟೊಮ್ಯಾಟೋದ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದನ್ನೊಂದು 3 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟು ನಾನು ಈ ಸೊಪ್ಪಿಂದು ಏನು ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಮಾಡಿದ್ನಲ್ಲ ಆ ಪೇಸ್ಟನ್ನು ಹಾಕಿ ಇದನ್ನು ಒಂದು 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನೆಕ್ಸ್ಟ್ ನಾನು ಸಾಂಬಾರು ಪೌಡ್ರ್ ಹಾಕ್ತಿದ್ದೀನಿ. ಈ ಸಾಂಬಾರು ಪೌಡ್ರಿಗೆ ನಾವು ಎಲ್ಲ ಸ್ಪೈಸಸ್ನ ಹಾಕಿ ಆಲ್ರೆಡಿ ಮಷೀನಿಗೆ ಹಾಕ್ಸಿದ್ದೀವಿ. ಅಂದರೆ ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು, ಈ ಥರ ಈಗ ಕಲ್ಲುವು ಮತ್ತು ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಈ ಥರ ಏನೇನು ಸ್ಪೈಸಸ್ ಇದೆ ಅದೆಲ್ಲ ಹಾಕಿ ನಾವು ಮಷೀನ್ಗೆ ಹಾಕ್ಸಿರೋದು. ಹಾಗಾಗಿ ನಾನು ಯಾವುದೇ ಸ್ಪೈಸಸ್ನ ಇಲ್ಲಿ ಎಕ್ಸ್ಟ್ರಾ ಗ್ರೈಂಡ್ ಮಾಡಿಲ್ಲ ಮತ್ತು ನಾನು ಸೇರಿಸಿಲ್ಲ. ಇದರಲ್ಲೇ ಇರೋದ್ರಿಂದ ನಾವು ಎಕ್ಸ್ಟ್ರಾ ನಾನು ಸೇರಿಸಿಲ್ಲ ನಾನು. ಈ ಸಾಂಬಾರು ಪೌಡ್ರನ್ನ ಒಂದು 7 ಸ್ಪೂನ್ ಹಾಕಿದ್ದೀನಿ. ನಿಮಗೆ ಸ್ಪೈಸಸ್ ಹಾಕಬೇಕಂದ್ರೆ ನೀವು ಮುಂಚೆನೇ ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ಒಂದು 4 ಲವಂಗ, ಒಂದೆರಡರಿಂದ 3 ಏಲಕ್ಕಿ, 1 ಚಕ್ಕೆ ಪೀಸು ಇಷ್ಟು, ಮತ್ತು ಸ್ವಲ್ಪ ಗಸಗಸೆ ಇದೆಲ್ಲ ಹಾಕಿ ನೀವು ಗ್ರೈಂಡ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನಾನು ಒಂದು 6 ಸ್ಪೂನ್ ಇದು ಖಾರದ ಪುಡಿ ಸೇರಿಸ್ತಿದ್ದೀನಿ ಇಲ್ಲಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಲೇ. ಒಂದು 6ರಿಂದ 7 ಚಮ್ ನೀರು ಹಾಕ್ತಿದ್ದೀನಿ. ನೀರು ಎಷ್ಟು ಹಾಕಿದರೂ ಹಿಂಗೋಗುತ್ತೆ. ಕುಕ್ಕರಲ್ಲಿ ಮಾಡೋದಾದರೆ ಸ್ವಲ್ಪ ಕಡಿಮೆ ನೀರು ಹಾಕಿ ಒಂದು 6ರಿಂದ 7 ವಿಶಿಲ್ ಕೂಗಿಸ್ಕೊಂಡ್ರೆ ಇದು ಚೆನ್ನಾಗಿ ಬೆಂದೋಗುತ್ತೆ. ನಾನು ಕುಕ್ಕರ್ ಜಾಸ್ತಿ ಯೂಸ್ ಮಾಡಲ್ಲ. ಪಾತ್ರೆಯಲ್ಲೇ ಇದು ಬೆಂದು ರುಚಿ ಚೆನ್ನಾಗಿ ಬರುತ್ತೆ. ಇವಾಗ ಸಾಂಬಾರು ರೆಡಿಯಾಗೋಯ್ತು. ಒಂದು 40 ನಿಮಿಷ ಬೇಯಿಸಿದ್ದೀನಿ ನಾನು ಇದನ್ನು. ಈಗ ಇದು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬಂದು ಚಿಕನ್ನು ಬೆಂದಿದೆ, ಚೆನ್ನಾಗಾಗಿದೆ ಸಾಂಬಾರು. ಇವಾಗ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಇದೇ ಥರ ಇಷ್ಟು ಪದಾರ್ಥಗಳನ್ನು ಹಾಕಿ ಮಾಡಿ ಚೆನ್ನಾಗಿ ಬರುತ್ತೆ ಖಂಡಿತವಾಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಕ್ವಿಕ್ಕಾಗಿ ಯಾವ ಥರ ಮನೇಲಿರುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.